ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಹಾಗೆ ಇದನ್ನು ಮನೆಯಲ್ಲಿರೋರಿಗೆ ಮಾಡಿಕೊಟ್ರೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಹೊತ್ತು ಟಿಫನ್ ಮಾಡೋಕ್ಕಾಗ್ದಲೇ ಇರ್ಬೋದು, ನೈಟ್ ಹೊತ್ತು ಅಡುಗೆ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ನಾವು ಈ ರೀತಿಯಾಗಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಬ್ರೆಡ್ ಆಮ್ಲೆಟು ತುಂಬ ರುಚಿಯಾಗಿರುತ್ತೆ. ಹಾಗೆ ಮನೇಲಿರೋ ಎಲ್ಲ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಅವ್ರು ಏನಾದ್ರು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಸೊ ಈವ್ನಿಂಗ್ ಟೈಮು ಅಷ್ಟೇ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು. ಬನ್ನಿ ಇವಾಗ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಫಸ್ಟು 2 ಮೊಟ್ಟೆನ ಹೊಡೆದು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಇವಾಗ ಮೊಟ್ಟೆ ಜೊತೆಗೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ 2 ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಜೊತೆಗೆ ಬೇಕಿದ್ದರೆ ನಿಮಗೆ ತರಕಾರಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾವು ತರಕಾರಿ ಸ್ಕಿಪ್ ಮಾಡಿಬಿಟ್ಟು ಬರೀ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀವಿ. 1 ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಚಿಕ್ಕ ಟೊಮೊಟೊನ ಹಚ್ಚಿ ಈ ರೀತಿಯಾಗಿ ಹಾಕ್ಕೊತಾ ಇದ್ದೀವಿ. ಇವಾಗ ಅದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಹಾಗೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗಲೇ ಆಮ್ಲೆಟ್ ತುಂಬ ಚೆನ್ನಾಗಿ ಬರೋದು. ನೋಡಿ, ಬ್ರೆಡ್ ಆಮ್ಲೆಟು ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಎಕ್ಸ್ಟ್ರಾ 1 ಎಗ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ನಾವಿಲ್ಲಿ ಒಂದು ಇಬ್ರಿಗಾಗುವಷ್ಟು ಮಾಡ್ತಾಯಿದ್ದೀವಿ. ಸೊ ನೀವು ಇದನ್ನು ಡಬಲ್ ಮಾಡಿಕೊಂಡ್ರೆ ಮನೇಲಿರೋರಂತಹ 4 ಜನಕ್ಕೆ 5 ಜನಕ್ಕೂ ಮಾಡ್ಕೋಬೋದು. ಇಲ್ಲಿ ನಾವು ಹಂಚನ್ನ ಕಾಯಕ್ಕಿಟ್ಟಿದ್ವಿ. ಹಂಚು ಕಾದ ಆದಮೇಲೆ ನಾವು ಮೊಟ್ಟೆ ಮಿಶ್ರಣನ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಹಂಚಿನ ಎಲ್ಲ ಕಡೆನೂ ಈ ರೀತಿಯಾಗಿ ಸವರ್ಕೊತಾ ಇದ್ದೀವಿ. ಈ ರೀತಿಯಾಗಿ ಸವರ್ಕೊಂಡಿದ್ದಾದಮೇಲೆ ನಾವು 2 ಬ್ರೆಡ್ನ ಅದ್ರ ಮೇಲೆ ಹಾಕ್ಕೊತಾ ಇದ್ದೀವಿ. ಅದು 2 ಕಡೆನೂ ಆಮ್ಲೆಟ್ ಜೊತೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ಆದಮೇಲೆ ಅದು ಒಂದು 5ರಿಂದ 6 ನಿಮಿಷ ಆದರೂ ಚೆನ್ನಾಗಿ ಹಂಚ ಮೇಲೆ ಇರಬೇಕು. ಅದಾದಮೇಲೆ ನಾವು ಈ ರೀತಿಯಾಗಿ ಮಡ್ಚಿ ಹಾಕಬೇಕು. ಈ ರೀತಿಯಾಗಿ ಮಡ್ಚಿ ಹಾಕಿದ್ದಾದಮೇಲೆ ನಾವು ಇದನ್ನು ನೋಡಿ ಈ ರೀತಿಯಾಗಿ ಮಡ್ಚಿ ಹಾಕ್ಕೊತಾ ಇದ್ದೀವಿ. ಇವಾಗ ಈ ರೀತಿಯಾಗಿ ಮಡ್ಚಿ ಹಾಕಿದ ಆದಮೇಲೆ ನಾವು ಟೊಮೊಟೊ ಸ್ಲೈಸ್ ಈ ರೀತಿಯಾಗಿ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು 2 ಸೈಡು ಹಾಕ್ಕೋಬೇಕು. ಆಮೇಲೆ ಈರುಳ್ಳಿನೂ ಅಷ್ಟೇ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಅಷ್ಟೇ 2 ಸೈಡು ಹಾಕ್ಕೊತಾ ಇದ್ದೀವಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊತಾ ಇದ್ದೀವಿ. 2 ಸೈಡು ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಚೀಸ್ ಹಾಕ್ಕೊತಾ ಇದ್ದೀವಿ 2 ಸೈಡೂ. ಆಮೇಲೆ ನಾವಿಲ್ಲಿ ಬ್ರೆಡ್ಗೆ ಇನ್ನೂ 2 ಬ್ರೆಡ್ ತೊಗೊಂಡು ಅದಕ್ಕೆ ಬೆಣ್ಣೆನ ಸ್ವಲ್ಪ ಸವರ್ಕೊಂಡು ಚೀಸ್ ಮೇಲೆ ಇಟ್ಕೊತಾ ಇದ್ದೀವಿ. ಈ ರೀತಿಯಾಗಿ ಚೀಸ್ ಮೇಲೆ ಇಟ್ಕೋಬೇಕು. ನೋಡಿ, ಇದು ಒಂಥರ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ನಾವು ಇದಕ್ಕೆ ಸ್ವಲ್ಪ ಆನಿಯನ್ನು ಟೊಮ್ಯಾಟೊ ಹಾಕಿದ್ದೀವಿ, ಹಾಗೆ ಎಗ್ಗು, ಇದೆಲ್ಲ ನಮಗೆ ಹೆಲ್ತಿನೇ. ಈ ರೀತಿ ಮಾಡಿದ್ದಾದಮೇಲೆ ನಾವು ಬ್ರೆಡ್ನ ಈ ಸೈಡನ್ನ ಮಡ್ಚಿ ಹಾಕ್ಕೊತಾ ಇದ್ದೀವಿ. 1 ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡು ರೋಸ್ಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಬ್ರೆಡ್ ಆಮ್ಲೆಟ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಔಟ್ಸೈಡ್ ಜಂಕ್ ಫುಡ್ನ ಕೊಡೋದಕ್ಕಿಂತ ನಮ್ಮ ಮನೇಲೇ ಈ ರೀತಿಯಾಗಿ ಎಲ್ತಿ ಫುಡ್ನ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿದ್ರೆ ನೀವೆಲ್ಲ ಮನೇಲಿರೋರೆಲ್ಲರೂ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಬ್ಯಾಚುಲರ್ಸು ಅಷ್ಟೇ, ಅವ್ರಿಗೂ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.